ನಮಸ್ತೆ ಎಲ್ಲರಿಗೂ. ಎಲ್ರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸ್ನೇಹಿತರೆ, ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಡೆಯುವ ಅನೇಕ ಘಟನೆಗಳು ನಮಗೆ ಅನುಭವವನ್ನ ನೀಡಿದ್ರೆ, ಮತ್ತೊಬ್ಬರ ಬದುಕಿಗೆ ಅದು ಪಾಠವೂ ಆಗಬಹುದು. ಹಾಗಾಗಿ ಅಂತಹ ಘಟನೆಗಳನ್ನ ಎಲ್ಲರೊಂದಿಗೆ ಹಂಚಿಕೊಂಡ್ರೆ ಒಳ್ಳೆಯದು ಎಂಬ ಅಭಿಪ್ರಾಯದಿಂದ ಇಂಥ ವಿಡಿಯೋಗಳನ್ನ ಮಾಡಬೇಕು ಅನ್ಕೊಂಡಿದ್ದೇನೆ. ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಸ್ವಂತ ಮನೆ ಆಯ್ತು. ಮನೆಯ ಅಂಗಳದಲ್ಲಿ ತುಂಬಾ ಗಿಡಗಳನ್ನು ನೆಡುವಷ್ಟು ಜಾಗ ಇಲ್ಲ. ಹಾಗಾಗಿ ಸ್ವಲ್ಪ ಹೂವಿನ ಗಿಡಗಳನ್ನ ನೆಟ್ಟಿದ್ದೇನೆ. ದೇವರಿಗಿಡಲು ಸ್ವಲ್ಪ ಹೂವಾದರೂ ಸಿಗುತ್ತದೆ ಎಂಬ ಆಸೆ. ನಮ್ಮ ಆಸೆಗೆ ತಕ್ಕಂತೆ ಹೂವಿನ ಗಿಡಗಳು ಕಾಂಪೌಂಡ್‌ನ ಹೊರಗೆ ಬಾಗಿ ನಮಗೆ ಬೇಕಾಗುವಷ್ಟು ಹೂವುಗಳನ್ನ ಪ್ರತಿನಿತ್ಯ ಕೊಡ್ತಾ ಇದ್ವು. ಪ್ರತಿದಿನ ಬೆಳಿಗ್ಗೆ ಹೂವಿನ ಗಿಡದಲ್ಲಿರುವ ಮೊಗ್ಗುಗಳನ್ನ ನೋಡಿ, ನಾಳೆ ದೇವರಿಗಿಡಲು ತುಂಬಾ ಹೂವಿದೆ ಎಂದುಕೊಂಡು ಸಂತೋಷ ಪಡುವುದು ನನ್ನ ಅಭ್ಯಾಸ. ಆದರೆ ಇತ್ತೀಚೆಗೆ ಬೆಳಿಗ್ಗೆ ನೋಡಿದ ಮೊಗ್ಗುಗಳು ಮರುದಿನ ಬೆಳಿಗ್ಗೆ ಹೂವಾಗಿ ಸಿಗುತ್ತಿರಲಿಲ್ಲ. ನಾವು ಬೆಳಿಗ್ಗೆ ಆಫೀಸ್‌ಗೆ ಹೋದ್ರೆ ಬರುವುದು ರಾತ್ರಿ ಆಗುತ್ತೆ. ಹೂ ಎಲ್ಲೋಗುತ್ತೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಬೇಸರನೂ ಆಗ್ತಿತ್ತು. ಇಂದು ನನ್ನ ಮನಸ್ಸಿನಲ್ಲಿರುವ ಪ್ರಶ್ನೆಗೆ ಉತ್ತರ ಸಿಗೋ ದಿನ ಬಂದೇ ಬಿಡ್ತು ನೋಡಿ. ಇವತ್ತು ನಮ್ಮನೆಗೆ ನೆಂಟ್ರು ಬಂದಿದ್ದಾರೆ ಹೇಳಿ ಸ್ವಲ್ಪ ಆಫೀಸ್‌ನಿಂದ ಬೇಗ ಬಂದೆ. ನಾವೆಲ್ಲ ಮನೆಯ ಹೊರಗಿರುವಾಗ 4, 5 ಮಂದಿ ಹೆಂಗಸ್ರು ವಾಕಿಂಗ್ ಹೋಗ್ತಾ ಇದ್ರು. ಅದ್ರಲ್ಲಿ ಒಬ್ರು ನಮ್ಮ ಮನೆಯಲ್ಲಿ ನಾಳೆ ಅರಳಬೇಕಾಗಿದ್ದ ಮೊಗ್ಗುಗಳನ್ನ ಹಿಂದೆ ಕೀಳ್ತಾ ಇದ್ರು. ಮರುದಿನ ಅವರ ಮನೆಯಲ್ಲಿ ದೇವ್ರಿಗಿಡೋದಕ್ಕೆ ಇರಬಹುದು. ನಾನು ನೋಡಿದವಳೆ, ಅರೆ, ಪ್ರತಿದಿನ ನೀವು ನಮ್ಮ ಮನೆಯಿಂದ ಮೊಗ್ಗುಗಳನ್ನ ಕೀಳೋದಾ? ನಾನು ದೇವರಿಗಿಡಲು ಹೂವು ಸಿಗದಿದ್ದು ನೋಡಿ ಹೂ ಎಲ್ಲೋಗತ್ತೆ ಅಂದ್ಕೊಳ್ಳೋದು. ಇದು ನಿಮ್ ಕೆಲ್ಸನಾ? ಅಂದ್ಬಿಟ್ಟೆ. ಯೋಚಿಸದೆ ನನ್ನ ಬಾಯಿಂದ ಆ ಮಾತು ಬಂದಾಗಿತ್ತು. ನನ್ನ ಪರಿಚಯದವರೇ ಅವರು. ಸ್ವಲ್ಪ ಮೊಗ್ಗು ತೆಗೆದದ್ದಕ್ಕೆ ಹೀಗೆ ಕೇಳಿದಳಲ್ಲ ಎಂದು ಅವರಿಗೆ ಬೇಸರವಾದದ್ದನ್ನ ಅವರ ಮುಖದ ಭಾವನೆಯಿಂದ ಮತ್ತು ಅವರ ಮಾತಿನಿಂದ ತಿಳಿದುಕೊಂಡೆ. ನನ್ನ ಒಂದು ಮಾತಿನಿಂದ ಸಣ್ಣ ಮನಸ್ತಾಪದ ಕಿಡಿ ಹುಟ್ಟಿಕೊಂಡಾಗಿತ್ತು. ಮುಖದ ಭಾವನೆಯಿಂದ ಅವರಿಗಾದ ಬೇಸರ ನನಗರ್ಥವಾದದ್ದರಿಂದ ಅದನ್ನು ಪರಿಹರಿಸುವ ಪ್ರಯತ್ನ ಕೂಡ ಮಾಡಿದೆ. ಸ್ನೇಹಿತರೆ, ಬರೀ ಹೂವಿನ ವಿಚಾರಕ್ಕೆ ಈ ವಿಡಿಯೋ ಮಾಡಿದೆ ಅನ್ಕೋಬೇಡಿ. ನಮ್ಮ ಜೀವನದಲ್ಲಿ ಪ್ರತಿದಿನ ಇಂತಹ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ಮತ್ತೊಬ್ಬರ ವಸ್ತುಗಳು ನಮ್ಗೆ ಬೇಕಾದಾಗ ಕೆಲವೊಮ್ಮೆ ಅವರಿಂದ ಕೇಳದೆ ಪಡೆದು ಬಿಡುತ್ತೇವೆ. ಅದನ್ನು ಅವರು ಪ್ರಶ್ನಿಸಿದರೆ ನೊಂದುಕೊಳ್ಳುತ್ತೇವೆ. ಪ್ರಶ್ನಿಸಲು ಕಾರಣ ನಾವೇ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ನಾವು ಕೇಳದೆ ಪಡೆದದ್ದು ತಪ್ಪಲ್ಲ. ಆದರೆ ಅವರು ಪ್ರಶ್ನಿಸಿದ್ದು ತಪ್ಪಾಯಿತು ಅನ್ನೋ ರೀತಿ ನಮ್ಮ ವರ್ತನೆ ಇರುತ್ತೆ. ಇಂತಹ ಸಣ್ಣ ಸಣ್ಣ ಘಟನೆಗಳಿಂದ ಒಬ್ಬರಿಗೊಬ್ಬರು ದೂರವಾಗ್ತೇವೆ. ಹಾಗಾಗಿ ನಮ್ಮದಲ್ಲದ ವಸ್ತುಗಳು ಬೇಕಾದಾಗ ಅದನ್ನ ಕೇಳಿ ಪಡೆಯೋಣ. ನಮ್ಮಿಂದ ತಪ್ಪುಗಳಾದಾಗ ಒಪ್ಪಿ ಕ್ಷಮೆ ಕೇಳಿಬಿಡೋಣ. ಅಲ್ಲದೆ ಇನ್ನೊಬ್ಬರ ಮನಸ್ಸು ನೋಯದಂತೆ ಮಾತನಾಡೋಣ. ಸುಂದರವಾದ ಸಮಾಜದಲ್ಲಿ ಸುಭದ್ರವಾದ ಸಂಬಂಧಗಳು ನಮ್ಮದಾಗಲಿ ಎನ್ನೋದೇ ನನ್ನ ಆಶಯ. ನೀವೇನಂತೀರಾ? ಕಮೆಂಟ್ ಮಾಡಿ. ಇನ್ನೊಂದು ನೈಜ ಘಟನೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಶುಭಮಸ್ತು.